ಸಾರಿ ಅಬಕಾರಿ ಇಲಾಖೆ ಒಂದು ಎಕ್ಸಾಮ್ಸ್ ಅನ್ನ ಕೆಪಿಎಸ್ಸಿ ಇಂದ ಕೆಇಗೆ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಎಕ್ಸರ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂಡ್ ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಅಂದ್ರೆ ಅಬಕಾರಿ ಉಪನಿರೀಕ್ಷಕರು ಮತ್ತೆ ಅಬಕಾರಿ ಪೆದೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 1207 ಅಂದ್ರೆ ಎಕ್ಸರ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಗೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 265 ಇದ್ರೆ ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಗೆ 942 ಪೋಸ್ಟ್ ಇರುವಂತದ್ದು. ಸೊ ಹಾಗಾದ್ರೆ ನೀವು ಎಕ್ಸರ್ಸೈಸ್ ಎಸ್ಐ ಆಗಲು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಬೇಕು, ಇದು ಕಡ್ಡಾಯ ಇರ್ತದೆ. ಅಷ್ಟೇ ಅಲ್ಲದೆ ನೀವು ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಆಗಬೇಕು ಅಂತಂದ್ರೆ ನೀವು ಕಂಪಲ್ಸರಿ ಆಗಿ 12th ಅಂದ್ರೆ PUC ಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗಿರ್ತದೆ. ಈ ಸಾರಿ ಅವರು ಹೇಳುವ ಪ್ರಕಾರ ಸಿಲೆಬಸ್ ಬಂದ್ಬಿಟ್ಟು ಮೊದಲು ಎಸ್ಐಗೆ ಅಂದ್ರೆ ಎಕ್ಸರ್ಸೈಸ್ ಎಸ್ಐಗೆ ಪೇಪರ್ 1 ಪೇಪರ್ 2 ಅಂತ ಅಂದ್ರೆ PSI ಯಾವ ರೀತಿ ಇರುತ್ತಲ್ಲ ಆ ರೀತಿ ಎಕ್ಸಾಮ್ ಇರ್ತಿತ್ತಂತೆ ಮೊದಲು. ಬಟ್ ಇವಾಗ ಆ ಎಕ್ಸಾಮ್ ಅನ್ನ ತೆಗೆದ್ಬಿಟ್ಟು ಓನ್ಲಿ ಒನ್ ಎಕ್ಸಾಮ್ PC ಗೆ ಯಾವ ರೀತಿ ಎಕ್ಸಾಮ್ ನಡೆಸ್ತಾರಲ್ಲ MCQ 1 ಎಕ್ಸಾಮ್ ಅನ್ನ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಾರಿ ಹೇಳಲಾಗಿದೆ. ಬಟ್ ಅದು ಮುಂದಿನ ಒಂದು ಅಪ್ಡೇಟ್ ನಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಷ್ಟೇ ಅಲ್ಲದೆ MCQ 100 ಕ್ವಶನ್ಸ್ ಗಳು ಇರ್ತಾವ ಅಂತ ಹೇಳ್ಬಿಟ್ಟು 2 ಅವರ್ಗೆ ಈ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸರ್ಸೈಸ್ ಎಸ್ಐಗೆ ಡಿಗ್ರಿ ಲೆವೆಲ್ MCQ ಗಳನ್ನ ಕೇಳಿದ್ರೆ ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಗೆ ಸೇಮ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇರ್ತದೆ. ಬಟ್ PUC ಲೆವೆಲ್ಗೆ ಕೇಳುವಂತದ್ದು ಲಿಮಿಟ್ ಅಂತ ಬಂದಾಗ ಎಕ್ಸರ್ಸೈಸ್ ಎಸ್ಐಗೆ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಅಂತಂದ್ರೆ ನಿಮಗೆ ಕಂಪಲ್ಸರಿ ಆಗಿ ಮಿನಿಮಮ್ 21 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಹಾಗೆ ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಗೆ PUC ಅಂತ ಬಂದಾಗ ನಿಮ್ಗೆ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಅವ್ರಿಗೆ 38 ಇಯರ್ಸ್ ಅಂಡ್ OBC ಗೆ 41 ಇಯರ್ಸ್, SC ST ಬಂದ್ಬಿಟ್ಟು 43 ಇಯರ್ಸ್ ಅಂತ ಹೇಳಿ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಅಂತ ಬಂದ್ರೆ 30 ಇಯರ್ಸ್, OBC 32 ಇಯರ್ಸ್, SC ST 33 ಇಯರ್ಸ್ ಅಂತ ಕೊಡಲಾಗಿದೆ. ಮುಂದಿನ ಅಪ್ಡೇಟ್ ಗಳು ಬಂದಾಗ ಮತ್ತೆ ನಾನು ಇದನ್ನ ಅಪ್ಡೇಟ್ ಮಾಡ್ತೀನಿ. ಇದ್ರದ್ದು ಅಪ್ಲಿಕೇಶನ್ಸ್, ಸ್ಟಾರ್ಟಿಂಗ್ ಡೇಟ್ ಅಂಡ್ ಫೀಸ್ ಸ್ಟ್ರಕ್ಚರ್ ಮೆನಿ ಮೋರ್ ಇನ್ಫಾರ್ಮೇಶನ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಅದ್ರ ಬಗ್ಗೆ ನಿಮಗೆ PDF ಏನಾದರೂ ಬೇಕಿದ್ರೆ ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.